ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ನಾನು ಎಲ್ಲ ಒಂದು ವಿಷಯ ಓಡಾಡ್ತಾ ಇತ್ತು ನ್ಯೂಸ್ ಚಾನಲ್ಗಳಲ್ಲೆಲ್ಲ. ಸಾಧನಾ ಶೆಟ್ಟಿ ಅನ್ನೋರು ಒಬ್ಬ ಕಾರ್ತಿಕ್ ಎಂಬುವವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ 1.5 ಕೋಟಿಗೋಸ್ಕರ ಅಂತ. ಅದನ್ನೆಲ್ಲ ನೀವು ನೋಡಿರ್ತೀರಾ. ಬಟ್ ಆ ಹುಡುಗಿನ ಮೊದಲು ನಮ್ಮ ಕನ್ನಡ ದೊಡ್ಡ ಕ್ರಿಯೇಟರ್ ಒಬ್ಬರು ಲವ್ ಮಾಡ್ತಿದ್ರು. ಸೊ ಅದು ಹೊರಗಡೆ ಬರಲಿಲ್ಲ. ಬಟ್ ಅದು ಆ ವಿಷಯ ಓಡಾಡ್ತಿದ್ದಂತೂ ನಿಜ. ಅದು ಯಾರು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಕೆ ತುಂಬ ಸುಂದರವಾಗಿರೋದು. ಹೌದು, ಈಕೆನ ಒಂಥರ ಬ್ಯೂಟಿ ತುಂಬ ಚೆನ್ನಾಗಿದ್ದಾಳೆ. ಪ್ರಮೋಷನ್ಗೆ ಅಂತ ಹೋಗಿದ್ದಾಳೆ. ಇಬ್ಬರ ನಡುವೆ ಸಲಿಗೆ ಶುರುವಾಗಿದೆ. ಕಾರ್ತಿಕ್ ಮತ್ತು ಇವರ ನಡುವೆ ಸಲಿಗೆ ಶುರು ಆದಮೇಲೆ ಆಕೆ ಅವರಿಬ್ಬರು ಅಂದರೆ ಸಲಿಗೆ ಎಲ್ಲ ಸ್ಟಾರ್ಟ್ ಆದಮೇಲೆ ಖಾಸಗಿ ವಿಡಿಯೋ, ಫೋಟೋಸು, ಕ್ಲೋಸ್ ಆಗಿರೋ ಫೋಟೋ ಎಲ್ಲ ತೊಗೊಂಡು ಇಟ್ಕೊಬಿಟ್ಟಿದ್ದಾಳೆ. ಅದಾದ ನಂತರ ಬ್ಲ್ಯಾಕ್ ಮೇಲ್ ಮಾಡಿರೋದು, ನೀನು ನನಗೆ ಅದನ್ನು ಕೊಡಬೇಕು, ಇದನ್ನು ಕೊಡಬೇಕಂತ. ಮೊದಲು ಐಫೋನ್ ಕೊಡಿಸಿದ್ದಾರೆ 1 ಲಕ್ಷದ್ದು. ಅದಾದ ನಂತರ 5 ಲಕ್ಷ ಕ್ಯಾಶು, 5 ಲಕ್ಷ ಫೋನ್ಪೇ ಮಾಡಿಕೊಂಡಿದ್ದಾರೆ ಆನ್ಲೈನಲ್ಲಿ. ಆಮೇಲೆ ನಂತರ ಚಿನ್ನದ ರಿಂಗ್ ಅಂತೆ, ಕತ್ತಿಗೆ ಚೈನ್ ಅಂತೆ ಚಿನ್ನದು, ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾಳೆ. ಇನ್ನೂ ಆಸೆ ತೀರಿಲ್ಲ. ಇದೆಲ್ಲ ಈ ಚಿಕ್ಕ ಪುಟ್ಟದ್ದು ಯಾಕೆ ಅಂದ್ಬಿಟ್ಟು ಒಂದೇ ಸಲ 1.5 ಕೋಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. 1.5 ಕೋಟಿ ಕೊಟ್ಬಿಡು, ನಿನ್ನ ಫೋಟೋ ಆಮೇಲೆ ವಿಡಿಯೋ ಯಾವುದು ರಿಲೀಸ್ ಮಾಡೋದಿಲ್ಲ ಅಂತ. ಅವಳು ಏನಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅಂದರೆ ಆತನಿಗೆ ಆಲ್ರೆಡಿ ಮದುವೆ ಆಗಿದೆ. ಏನು ಕಾರ್ತಿಕ್ ಅನ್ನೋರು ಏನು ಕ್ಲಿನಿಕ್ ಪ್ರಮೋಷನ್ ಕರೆದಿದ್ರಲ್ಲ ಇವಳನ್ನ. ಸೊ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲಿ ಮದುವೆ ಆಗಿರೋ ಕಾರಣ. ಹೆಂಗಿದ್ರು ಮದುವೆ ಆಗಿದೆ, ಈಗ ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತಾಗ್ಬಿಟ್ರೆ ಮರ್ಯಾದೆ ಹೋಗುತ್ತೆ. ಸೊ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಹೆಂಗಾರು ದುಡ್ಡು ಕಿತ್ಕೋಬೇಕಂತ ಸೊ ಚೆನ್ನಾಗಿ ದುಡ್ಡು ಪೀಕಿದ್ದಾಳೆ. ಈಗ 1.5 ಕೋಟಿಗೆ ಬೇಡಿಕೆ ಇಟ್ಟಾಗ ಆತ ಕೊಡಲ್ಲ ಅಂತ ಹೇಳಿದ್ದಾನೆ. ಅವಾಗ ಈಗ ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಯನಗರ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಆಗಿ ಹುಡುಗಿನೆಲ್ಲ ಹೋಗಿ ಕೇಳಿದ್ದಾರೆ ಪೊಲೀಸರು. ಹಾಗೆ ಹೇಳಿದ್ದಾಳೆ ನಂತರ ಯಾವುದೇ ವಿಡಿಯೋ ಮತ್ತು ಫೋಟೋಸ್ ಇಲ್ಲ ಅಂತ. ಡಿಲೀಟ್ ಕೂಡ ಮಾಡಿರ್ಬೋದು. ಸೊ ಇಷ್ಟೆಲ್ಲ ಆಗಿದೆ. ಇಲ್ಲಿ ಇಬ್ಬರದು ಕೂಡ ತಪ್ಪಿದೆ. ಅವರು ಮದುವೆ ಆಗಿದ್ದು ಕೂಡ ಈಕೆ ಜೊತೆ ಪ್ರೀತಿಯಿಂದ ಪಳಗಿದ್ದು ಅವ್ರದ್ದು ತಪ್ಪಿದೆ. ಅದೇ ರೀತಿ ಇವಳು ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು ಈಕೆ 1.5 ಕೋಟಿಗೆ ಅಷ್ಟೆಲ್ಲ ಮಾಡಿಸ್ಕೊಂಡಿದ್ದು ಕೂಡ ಮತ್ತೆ 1.5 ಕೋಟಿಗೆ ಬೇಡಿಕೆ ಇಟ್ಟಿದ್ದು ಕೂಡ ತಪ್ಪು. ನಿಮಗೆಲ್ಲ ಗೊತ್ತೇ ಇದೆ. ಟಿಪಿಕಲ್ ಕನ್ನಡಿಗ ಅಂತ ಅವರು ಮೋಟೋ ಬ್ಲಾಗರು. ಸೊ ಅವರು ಈಕೆಯ ಎಲ್ಲ ರೀತಿಯ ಪೋಸ್ಟ್ ಇರ್ಬೋದು ಅಥವಾ ರೀಲ್ಸ್ ಇರ್ಬೋದು ಎಲ್ಲದಕ್ಕೂ ಲೈಕ್ಸ್ ಮಾಡ್ತಾನೆ ಇದ್ದರು. ಅವಾಗ ಎಲ್ಲರೂ ಕೂಡ ಆಗ ಟಿಪಿಕಲ್ ಕನ್ನಡಿಗನ ಓಹೋ ನಿಮ್ಮ ಹುಡುಗಿನ ಅಂತ ಈ ಥರ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ರೇಗಿಸೋರು. ಸೊ ಅದಾದ ನಂತರ ಸ್ವಲ್ಪ ತಿಂಗಳಾದ ನಂತರ ಅವ್ರನ್ನ ಅನ್ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಸ್ಟ್ಲಿ ಇವರ ಎಲ್ಲ ಲೀಲೆಗಳು ಗೊತ್ತಾಗಿತ್ತು ಅನ್ಸುತ್ತೆ, ಅನ್ಫಾಲೋ ಮಾಡಿದ್ದಾರೆ ಈಗ. ಸೊ ಒಟ್ಟಿನಲ್ಲಿ ಆವಾಗ ಆ ಥರ ರೇಗಿಸ್ತಿದ್ದಂತೂ ನಿಜ. ಇವರೆಲ್ಲ ಪೋಸ್ಟು ಎಲ್ಲ ರೀಲ್ಸ್ಗೂ ಕಮೆಂಟ್ ಮಾಡ್ತಿದ್ದು ನಿಜ. ಸೊ ಇಷ್ಟು ಒಟ್ಟಿನಲ್ಲಿ ಟಿಪಿಕಲ್ ಕನ್ನಡಿಗರಿಗೆ ಇವ್ರನ್ನ ಕಂಡ್ರೆ ಸ್ವಲ್ಪ ಇಷ್ಟ ಇತ್ತು ಅನಿಸುತ್ತೆ. ಬಟ್ ಇವಾಗ ಅವ್ರನ್ನ ಅನ್ಫಾಲೋ ಕೂಡ ಮಾಡಿಬಿಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಅವರ ID ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಿ. ಆಕೆಯ ID ಬಂದು ಈಗ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಫೇಕ್ ID ಇದು, ಅವರ ಹೆಸರಲ್ಲಿ ಫೇಕ್ ID ಇದು ಮಾಡಿದ್ದಾರೆ. ಅದು ಯಾವುದಂದರೆ ಸಾಧನಾ -ಶೆಟ್ಟಿ-21 ಅಂತ ಇದೆ. ಹೋಗಿ ನೋಡಬೇಕು ಅವ್ರ ರೀಲ್ಸ್ ಅಂತಂದರೆ ಅಲ್ಲಿ ಹೋಗಿ ನೋಡಿ ಅಷ್ಟೇ. ಥ್ಯಾಂಕ್ ಯು.